ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನು ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನು ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನು ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನು ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ.
ಬಾಡಿಗೆ ಸ್ಕೂಟರ್ಗಳನ್ನ ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನ ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕುಂದಾಪುರದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಬಾಡಿಗೆ ಸ್ಕೂಟರ್ನಲ್ಲಿ ಬಂದ ಪುಂಡರು ವೀಲಿಂಗ್ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು, ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡೋದು. ಕುಂದಾಪುರ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಬಾಡಿಗೆ ಸ್ಕೂಟರ್ಗಳನ್ನ ತಗೊಂಡ್ಬಿಡ್ತಾರೆ, ಅದರಲ್ಲಿ ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ಜನಗಳಿಗೆ ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಈ ಹುಚ್ಚಾಟ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ವೀಲಿಂಗ್ ನೋಡಿ, ಎಷ್ಟು ಅಪಾಯಕಾರಿ ಇದು, ಎಷ್ಟು ಅಪಾಯಕಾರಿ. ತರಹೇವಾರಿ ಸರ್ಕಸ್ ಮಾಡೋದು, ಕಿಡಿಗೇಡಿ ಯುವಕರು ವೀಲಿಂಗ್ ಮಾಡೋದು. ಈಗಾಗಲೇ ಕುಂದಾಪುರ ಸಂಚಾರ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸು ದಾಖಲಾಗಿದೆ. ಆದರೂ ಮತ್ತೆ ಈ ರೀತಿ ಮಾಡೋದು. ಉತ್ತರ ಕನ್ನಡ ಕಡೆಯಿಂದ ಆರೋಪಿ ಬಾಡಿಗೆ ದ್ವಿಚಕ್ರ ವಾಹನವನ್ನು ತಂದಿದ್ದ. ಈ ಆರೋಪಿಯ ಕುರಿತಾದ ಮಾಹಿತಿಯನ್ನು ಕುಂದಾಪುರ ಟ್ರಾಫಿಕ್ ಪೊಲೀಸರು ಕಲೆ ಹಾಕಿದ್ದಾರೆ. ಶೀಘ್ರ ಆರೋಪಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ.